ಮನೆಯೊಳಗ ಸಾಕ್ಷಾತ್ ಜೀವಂತ ಲಕ್ಷ್ಮಿ ಯಾರು ಅಂತಂದ್ರೆ ಅದು ಕಾಮಧೇನು ಕಲ್ಪವೃಕ್ಷ ಆಕಳ ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ತಲೆ ಒಳಗೆ ಇಟ್ಟುಕೊಳ್ಳಿ. ಹೆಂಡಿ ನೋಡಿ ಬಹುಶಃ ಗೋಮೂತ್ರವನ್ನ ನೋಡಿ ಹೇಸಿಗೆ ಬರಬಹುದು, ಆದ್ರೆ ಜಗತ್ತು ನಿಂತಿರುವಂತದ್ದು ಅದ್ರ ಮೇಲೆ ಅನ್ನುವಂಥದ್ದು ತಲೆ ಒಳಗೆ ಇಟ್ಟುಕೊಳ್ರಿ. ಬಹುಶಃ ಇವತ್ತು ಅಮೆರಿಕದೊಳಗ ಬಹುಶಃ 1 ಲೀಟರ್ ಗೋಮೂತ್ರಕ್ಕೆ ಆಕಳ ಗಾತಕ್ಕೆ 1 ಲೀಟರ್ಗೆ ಎಷ್ಟಕ್ಕೆ ಮಾರ್ತಾ ಇದಾರೆ ಅಂದ್ರೆ 160 ರೂಪಾಯಿಗೆ ಮಾರ್ತಾ ಇದ್ದಾರೆ ಅಮೆರಿಕದೊಳಗೆ. ಬಹುಶಃ ಇವತ್ತು ಗೂಗಲ್ ಒಳಗೆ ಸರ್ಚ್ ಮಾಡಿ ನೋಡ್ರಿ, ಅಮೆಜಾನ್ ಫ್ಲಿಪ್ಕಾರ್ಟ್ ಒಳಗನು ಕೂಡ ಕುಳ್ಳಿಗೆ ಒಂದು ಬುಟ್ಟಿಗೆ ಎಷ್ಟದಾವ ಅಂತಂದ್ರೆ ಬಹುಶಃ 800 ರೂಪಾಯಿ 900 ರೂಪಾಯಿ ಕುಳ್ಳಿಗೆ ಅದಾವ. ನಮ್ಮ ದೇಶದೊಳಗ, ಹೊರದೇಶದೊಳಗ ಕುಳ್ಳಿಗೆ ಎಷ್ಟು ಬೆಲೆ ಅದ ಅಂತಂದ್ರೆ ಬಹುಶಃ 2100 ರೂಪಾಯಿ ಅದ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ತಲೆ ಒಳಗೆ ಇಟ್ಕೊಳ್ಬೇಕು. ಬಹುಶಃ ನಮ್ಮ ದೇಶದವರಿಗೆ ನಮಗ್ ಗೊತ್ತಾಗತ್ತಾ ಇಲ್ಲ. ಯಾವತ್ತು ಕೂಡ ಹಿತ್ತಲ ಗಿಡ ಮದ್ದಲ್ ಅನ್ನುವ ಹಂಗ ಜ್ಯೋತಿಯಲ್ಲಿರ್ತದ, ಪಣತಿಯಲ್ಲಿರ್ತದ, ಎಲ್ಲಾ ಕಡೆ ಬೆಳಕಿರ್ತದ, ಕೆಳಗೆ ಕತ್ತಲಿ ಇರ್ತದ, ಆದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಹಂಗಾಗಿ ಎಷ್ಟು ಸಾಧ್ಯ ಆದ ಅಷ್ಟು ಮನೆಯೊಳಗೆ ಆಕಳಗಳನ್ನ ಕಟ್ಟುವಂತ ಕೆಲಸ ಮಾಡ್ರಿ ಅನ್ನುವಂಥದ್ದು ದಯವಿಟ್ಟು ಎಲ್ಲ ರೈತರಿಗೆ ಒಂದು ಮನವಿ ಅಂತಂದ್ರೆ, ಬಹುಶಃ ಆಕಳ ಏನೇ ಇರ್ಲಿ, ಎತ್ತನೇ ಇರ್ಲಿ, ಹೊಲದೊಳಗಿರುವಂತ ಎತ್ತಿಗೇನೇ ಆಗ್ಲಿ, ಎತ್ತೇ ಇರ್ಲಿ, ಸಾಯೋತನನು ಕೂಡ ನಿಮ್ಮ ಹೊಲದೊಳಗ ಇಟ್ಟುಕೊಂಡದನ್ನ ಜೋಪಾನ ಮಾಡಿ ಬಹುಶಃ ಅದಕ್ಕೆ ನೀವು ಸಲುವುದ್ರಿ ಅಂತಂದ್ರೆ ಬಹುಶಃ ಭಗವಂತ ನಿಮಗ ಮನಿತನ ಬಂದು ಬಾಗಿಲು ತಟ್ಟಿ ವರ ಕೊಟ್ಟು ಹೋಗ್ತಾನ ಅನ್ನುವಂಥದ್ದನ್ನ ತಲೆ ಒಳಗೆ ಇಟ್ಟುಕೊಳ್ರಿ. ಯಾವುದೇ ಕಾರಣಕ್ಕೂ ಕೂಡ ಕಟಕರ ಕೈ ಒಳಗ ಎತ್ತುಗಳನ್ನ ಆಕಳಗಳನ್ನ ದಯವಿಟ್ಟು ಕೊಡಕ್ಕೆ ಹೋಗಬೇಡ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ, ಯಾಕಿದನ್ನ ಹೇಳತ್ತೀನಿ ಅಂದ್ರೆ ಶರಣ ಬಸಪ್ಪನ ಕಾಲದೊಳಗ ಯಾರೋ ಒಬ್ಬ ಭಕ್ತ ಆ ಸಂದರ್ಭದೊಳಗೆ ಏನಾಗಿತ್ತು ಅಂದ್ರೆ ಹಣ ಸಾಲ ತಗೊಂಡಿರುವಂತ ಸಂದರ್ಭದೊಳಗ ಸಾಲಗಾರ ಬಿಡದೇ ಇರುವಂತ ಗಳಿಗೆ ಒಳಗ ಬಹುಶಃ ಆತ ಏನ್ ಮಾಡ್ತಾನಂದ್ರೆ ಮನೆಯೊಳಗಿರುವಂತ ಒಂದು ಆಕಳವನ್ನ ಮಾರಿ ಸಾಲ ತೀರಿಸ್ಬೇಕನ್ನುವಂತ ಗಳಿಗೆ ಒಳಗ ಕಟ್ಟಕ್ ಬಂದದನ್ನ ಆಕಳನ್ನ ಎಳ್ಕೊಂಡು ಹೋಗ್ಬೇಕಾದ್ರೆ ಶರಣ ಬಸಪ್ಪ ಬಂದದನ್ನ ನೋಡ್ತಾನೆ, ಆ ಮಗು ಅಳೋದನ್ನ ನೋಡ್ತಾನೆ. ಆ ಮಗು ಮತ್ತ ಆಕಳ ಸಂಬಂಧ ಹೆಂಗಿರ್ತದಂದ್ರೆ ಮಗು ಹೇಳ್ತಿರ್ತದಂತ, ಹಡದ ಅವ್ವಪ್ಪಗೆ ಬಿಡ್ತೀನಿ ಖರೆ ಆಕಳಿಗೆ ಬಿಡಲ್ರಿ, ಯಾಕಂದ್ರ ಅವ್ವ ನಮ್ಮವ್ವ ಕೇವಲ 2 ವರ್ಷಗಳ ಕಾಲ ನನಗೆ ಎದಿ ಹಾಲು ಕುಡಿಸಾಳ, ಇಟ್ಟು ಬೆಳೆದು ನಿಂತೀನಿ ಅಂದ್ರೆ ಬಹುಶಃ 12 ವರ್ಷಗಳ ಕಾಲ ಈ ತಾಯಿ ನನಗೆ ಎದಿ ಹಾಲನ್ನ ಕೊಟ್ಟಾಳತ್ತ ತಿಳ್ಕೊಂಡು ಗೋಮಾತೆಗೆ ಕೈ ಮುಗಿದು ನಿಂದಿರ್ತಾನೆ. ಶರಣಬಸಪ್ಪ ಕಣ್ಣೀರು ತೆಗಿತಾನೆ. ಶರಣಬಸಪ್ಪ ಕಟಗಂತಾನಂತ, ನೋಡಪ್ಪ ದಯವಿಟ್ಟು ಈ ಆಕಳವನ್ನ ತಗೊಂಡೋಗ ಕಡಿಬೇಡ ಅಂತಂದಾಗ ಬಹುಶಃ ಶರಣಬಸಪ್ಪ ನೀಯಾವ ಹೇಳಾವ ಅಂತ ತಿಳ್ಕೊಂಡು ಕಟಕ ಶರಣಬಸಪ್ಪ ಎಳೆದಾಗ ಶರಣಬಸಪ್ಪ ಅನ್ನಂತ, ಒಂದು ವೇಳೆ ನೀ ಏನಾದ್ರೂ ಆಕಳ ಕಡಿಬೇಕಿತ್ತು ಅಂತ ನಿನ್ ತಲೆಗಿದ್ರೆ ಮೊದಲು ನನಗ್ ಕಡದ ಆಮೇಲೆ ಆಕಳಿಗೆ ಕಡಿ ಅಂದಾಗ ಬಹುಶಃ ಶರಣಬಸಪ್ಪ ಅನ್ನೋದು ಅವನಿಗರೇ ಏನು ಮೊದಲೇ ಕಟ್ಟಕವ, ಬಹುಶಃ ಅದರ ಬೆಲೆ ಗೊತ್ತಿರ್ಲಿಲ್ಲ. ನಿನಗ್ ಕಡಿಯೋದೇನು ದೊಡ್ಡದದ ಅಂತ ತಿಳ್ಕೊಂಡು ಕುಡು ತೆಲಿ ಅಂತ ತಿಳ್ಕೊಂಡು ತೆಲಿ ಕೊಟ್ಟಿರುವಂತ ಗಳಿಗೆ ಒಳಗ ಹಿಂಗ ಆ ಕಡಿಯುವಂತದ್ದು ತಗೊಂಡು ಇನ್ನು ಕಡಿಯುವಂತ ಸಂದರ್ಭದೊಳಗ ಕೈ ಒಳಗಿರುವಂತ ಅದು ಕಡಿಯುವಂತದ್ದೇನು ಸಾಮಗ್ರಿ ಇರ್ತದಲ್ಲ, ಕುಡುಗೋಲ್ ಏನ್ ಇರ್ತದಲ್ಲ, ಬಹುಶಃ ಹಿಂಗ ಕಡಿಯುವಂತ ಸಂದರ್ಭದೊಳಗ ಕುಡುಗೋಲ ಶರಣ ಬಸಪ್ಪನ ತೆಲಿತನ ಬಂದು ಕುತ್ತಿಗೆತನ ಬಂದು ಕುಡುಗೋಲ್ ಹೋಗಿ ಹೂವಿನ ಹಾರವಾಗಿ ಬದಲಾವಣೆ ಆಗಿತ್ತು ಅಂದ್ರೆ ಶರಣ ಬಸಪ್ಪನ ಸಾಮರ್ಥ್ಯದಷ್ಟ ಎಷ್ಟದ ಅನ್ನುವಂಥದ್ದನ್ನ ತಿಳ್ಕೋರಿ. ಆಮೇಲೆ ಶರಣ ಬಸಪ್ಪ ಏನ್ ಮಾಡ್ತಾನಂದ್ರೆ ಮನಿಗ್ ಹೋಗಿ ತನ್ನ ಹೆಂಡತಿಗೆ ಕೇಳ್ತಾನ, ಏನ್ರಿ ಇದ್ರು ಕುಡೋವ ಮಾದೇವಿ ಅಂತ ತಿಳ್ಕೊಂಡ್ ಅಂದಾಗ, ಯಾಕ ಹಿಂಗ ಕಟ್ಟಕ್ ಆಕಳಿಗೆ ಹಿಡ್ದಾನ ಅಂದಾಗ ಮಾದೇವಿ ಮೊದಲೇ ಹೆಣ್ಮಕ್ಳದೇನು ಅಂದ್ರೆ ಅಲ್ಲಿ ಇಲ್ಲಿ ಕೂಡಿಸಿಟ್ಟಿರುವಂತ ಹಣವನ್ನ ಹೆಂಗ ನೀವ್ ಇಡ್ತಿರೋ ಹಂಗ ಮಾದೇವಿನೂ ಕೂಡ ಇಟ್ಟಿದ್ಲಿ. ಯಾ ಮಾದೇವಿ ಅಂತಂದ್ರೆ ಶರಣ ಬಸವೇಶ್ವರ ಧರ್ಮ ಪತ್ನಿ. ಬಹುಶಃ ಅದನ್ನ ಕೊಟ್ಟಾಗ ಶರಣ ಬಸಪ್ಪನವರು ಹೋಗಿ ತಗೊಂಡ ಆ ಕಟಗಿನಿಗೆ ಕೊಟ್ಟ ಆಕಳವನ್ನ ಬಿಡಿಸ್ಕೊಡ್ತಾರ ಅಂತಂದ್ರೆ ಶರಣ ಬಸಪ್ಪನ ಭಕ್ತರಾಗಿರುವಂತವ್ರು ನಾವ್ಯಾಕ ಕಟಗರಿಗೆ ಆಕಳ ಕೊಡ್ಬೇಕನ್ನುವಂಥದ್ದು ನಿಮ್ಮ ತಲೆಯೊಳಗೆ ಸದಾಕಾಲ ಚಿಮ್ಮಿಸ್ತಾ ಇರ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ದೇಶದ ಗಡಿ ಕಾಯುವಂತ ಯೋಧನಿಗೆ, ನಾಡಿನೊಳಗೆ ಅನ್ನದಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದಿರಲಿ. ಬಂದಿರುವಂತ ಕಷ್ಟಗಳನ್ನು ನೀಗಿಸುವಂತ ಶಕ್ತಿ ಮಾಂತೇಶ ಶರಣ ಬಸವೇಶ ಮಹಾಲಕ್ಷ್ಮಿ ತಾಯಿ ಕೊಟ್ಟು ಕರುಣಿಸ್ಲಿ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ